ಚಿಕ್ಕ ಮಕ್ಕಳು ತಿನ್ಬೋದಾ, ದೊಡ್ಡವರು ತಿನ್ಬೋದಾ, ಎಲ್ಲರೂ ತಿನ್ಬೋದು. ಯಾವ ರೀತಿ ಇದು ಏನಾಗ್ತದೆ ಅಂತಂದ್ರೆ, ಈ ಲಡ್ಡುವನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಅನ್ನ ಇನ್ಕ್ರೀಸ್ ಮಾಡ್ತದೆ, ರಕ್ತದೊತ್ತಡನ ಕಡಿಮೆ ಮಾಡ್ತದೆ, ರಕ್ತ ಶುದ್ಧೀಕರಣ ಮಾಡುತ್ತೆ, BP ಶುಗರ್ ಕಂಟ್ರೋಲ್ ಆಗ್ತದೆ, ಹಾರ್ಟ್ ಡಿಸೀಸು ತನ್ನಷ್ಟು ತಾನೇ ಕಂಟ್ರೋಲ್ ಆಗ್ತದೆ. ಒಂದ್ ದಿವಸ ತಿಂದ್ರೆ ಆಗ್ತದ, ಇದೆಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ನಮ್ಗೆಲ್ಲ ಹುಟ್ಟಿರುವಂತ ಪ್ರಶ್ನೆಗಳು. ಇದಕ್ಕೆಲ್ಲಾನು ಒಂದ್ ದಿವಸ ತಿಂದ್ರೆ ಆಗ್ಬಿಡ್ತದ ಅಂತ ಈಗಲೂ ಪ್ರಶ್ನೆಗಳಿರ್ತದೆ. ನಮ್ಮ ಉದ್ದೇಶ, ನಾವು ಒಂದು ಹ್ಯಾಂಡ್ ಸಹ ಮಾಡಿದೀವಿ, ಅದರಲ್ಲಿ ಏನೇನು ಪದಾರ್ಥಗಳನ್ನ ಬಳಸಿ ತಯಾರು ಮಾಡಲಾಗ್ತದೆ ಅಂತ ತಮ್ಗೆಲ್ರಿಗೂ ಮಾಹಿತಿನೂ ಹಂಚಿದೀವಿ. ಅದಷ್ಟೇ ಅಲ್ಲದೆ ಯಾರ ಕೈಯಲ್ಲಿ ಮಾಡಕ್ಕಾಗಲ್ಲ, ಅವ್ರು ನೋಂದಣಿ ಮಾಡ್ಕೊಂಡ್ರೆ ನೆಕ್ಸ್ಟ್ ವಾರ ನಾವು ಯಾವ ಏನು ಉದ್ಯಾನವನದಲ್ಲಿ ಎಲ್ಲಿ ಯಾವ ಸ್ಥಳದಲ್ಲಿ ಕೊಡ್ತೀವಿ ಅಂತ ತಮ್ಗೆಲ್ರಿಗೂ ಮಾಹಿತಿನೂ ಸಹ ತಿಳಿಸ್ತೀವಿ. ನಾವು ಮನೆಗಳಲ್ಲಿ ಏನಾದ್ರು ಪ್ರಯತ್ನ ಪಡಬೇಕಾದ್ರೆ ಹೆಲ್ಪ್ಲೈನ್ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ತಾವು ಎಲ್ಲ ಸಹ ಅದನ್ನ ಮನೆಗಳಲ್ಲೇ ತಯಾರು ಮಾಡ್ಕೊಂಡ್ರೆ ಆರೋಗ್ಯದ ದೃಷ್ಟಿಯಿಂದ ಒಂದು ಕಾಳಜಿಯ ಕಾರ್ಯಕ್ರಮ. ಹಾಗಾಗಿ ನಮ್ಗೆ ಗೊತ್ತಿರೋ 4 ವಿಚಾರಗಳನ್ನ 4-6 ಜನಕ್ಕೆ ಹಂಚ್ಕೊಂಡಾಗ ಅದು ಭಗವಂತ ತನ್ನಷ್ಟು ತಾನೇ ತಮ್ಮೆಲ್ಲರಿಗೂ ಶ್ರೇಯಸ್ ಕೊಡ್ತಾನೆ ಅನ್ನೋ ಒಂದು ವಿಚಾರವನ್ನ ಈ ಒಂದು ಕಾರ್ಯಕ್ರಮ ತಿಳಿಸುವಂತದ್ದು ಕಾರ್ಯಕ್ರಮ. ನಮ್ಮ ಏನು ಮಂಜಣ್ಣ ಅವರ ತಂಡ ಬಂದಿತ್ತು, ಅದಾಗಿ ಅಷ್ಟೇ ಅಲ್ಲದೆ ನಮ್ಮ ವಿಶ್ವನಾಥಯ್ಯವರ ತಂಡ ಬಂದಿತ್ತು, ಅವರೆಲ್ಲರೂ ಬಂದು ಇನ್ನು ಹಲವಾರು ತಂಡಗಳು ಬಂದಿದ್ರು, ಅವರೆಲ್ಲ ನಮಗೆ ಶುಭ ಹಾರೈಸಿದ್ರು. ಅದಷ್ಟೇ ಅಲ್ಲದೆ ಅವರು ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಈ ಒಂದು ಜಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಅಂತ ಹೇಳಿದ್ದಾರೆ. ನಾವು ಅವರ ಇದನ್ನ ಪರಿಗಣನೆ ತಗೊಂಡು ನಾವು ಒಂದು ತಿಂಗಳಿಗೆ ಆಗೋದಿಲ್ಲ ಅಂದ್ರು ನಾವು, ಯಾಕೆಂದ್ರೆ ಸುತ್ತಮುತ್ತಲ ಹಲವಾರು ಪಾರ್ಕ್ಗಳಿದ್ದಾವೆ, ಹಲವಾರು ಸ್ಥಳಗಳಿದ್ದಾವೆ. ಈಗಾಗಲೇ ಎಲ್ಲರಿಗೂ ವಿಚಾರಗಳನ್ನ ತಿಳಿಸಿದ್ದೀವಿ. ಎಲ್ಲರೂ ನಮಗೆ ಕರೆ ಮಾಡಿ ನಮ್ಗೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಕೇಳ್ತಿದ್ದಾರೆ. ಆ ಒಂದು ಉದ್ದೇಶದಿಂದ ಕನಿಷ್ಠ 3 ತಿಂಗಳಿಗಾದ್ರೂ ಒಂದ್ಸತಿ ಇಲ್ಲಿ ಬಂದು ಮಾಡ್ತೀವಿ ಅನ್ನೋ ಒಂದು ವಿಶೇಷತವನ್ನ ಅವ್ರಿಗೆ ಇವತ್ತು ನಾವು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಒಪ್ಕೊಂಡು 3 ತಿಂಗಳಿಗೊಮ್ಮೆ ಈ ಬಾರಿ ಇಲ್ಲಿ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮನ ಉಚಿತವಾಗಿ ಮಾಡಲಾಗ್ತದೆ. ನಮ್ಮ ಎಲ್ಲ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಏನು ಸೂರ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಾ ನಾವೆಲ್ಲರೂ ಸುಗ್ಗಿ ಹಬ್ಬವನ್ನು ಎಲ್ಲರೂ ಸಡಗರದಿಂದ ಸಂಭ್ರಮದಿಂದ ಆಚರಿಸಿಕೊಂಡು ಈ ಒಂದು ನೂತನ ವರ್ಷವನ್ನು ಪ್ರಾರಂಭಿಸೋಣ. ತಮ್ಮ ಭವಿಷ್ಯಗಳೆಲ್ಲ ಉಜ್ವಲವಾಗಲಿ, ತಾವು ಅಂದ್ಕೊಂಡಿದ್ದಂಥ ಶಿಕ್ಷಣ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಮತ್ತು ದುಡಿಮೆ ಬಗ್ಗೆ ಆಗಲಿ, ತಾವು ಅಂದ್ಕೊಂಡ ಎಲ್ಲ ಕೆಲಸಗಳಲ್ಲೂ ಶ್ರೇಯಸ್ಸು ಸಿಗಲಿ, ತಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ, ನಮ್ಮ ಸಂಸ್ಥೆ 42ನೇ ವಾರದ ಏನು ವಿಶೇಷವಾಗಿ ನೂತನ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದ ದಿವಸದಂದು ವಿಶೇಷ ದಿನ 15ನೇ ತಾರೀಕು, ಇವತ್ತು ಗುರುವಾರನೇ ಬಂದಿರೋದ್ರಿಂದ ನಮ್ಮ ಸಂಸ್ಥೆ ಏನು ಮಾತಿಗೆ ತಪ್ಪದಾಗೆ ಪ್ರತಿ ಗುರುವಾರ 1000 ಜನಕ್ಕಿಂತ ಹೆಚ್ಚು ಪಟ್ಟು ಸಾರ್ವಜನಿಕ ಸ್ಥಳಗಳಾದ ಏನು ಪಾರ್ಕ್ಗಳಲ್ಲಿ, ಉದ್ಯಾನವನಗಳಲ್ಲಿ ಸಂಜೀವಿ ಲಡ್ಡು, ಹೃದಯ ರಕ್ಷಕ, ಜೀವರಕ್ಷಕ, ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮದ ಜಾಗೃತಿ ಕಾರ್ಯಕ್ರಮವನ್ನು 42ನೇ ವಾರ ಪ್ರಸ್ತುತವಾಗಿ ಯಶಸ್ವಿಯಾಗಿ ಮಾಡ್ಕೊಳ್ತಾ ಬರ್ತಿದ್ದೀವಿ. ಈ ಒಂದು ಲಡ್ಡು ಉಚಿತವಾಗಿ 4-6 ಜನಗಳಿಗೆ ಸಾರ್ವಜನಿಕವಾಗಿ ಅವರವರ ಮನೆಗಳಲ್ಲೇ ತಯಾರು ಮಾಡಿಕೊಂಡು ಸೇವಿಸ್ಬೋದು ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮ. ನಾವು ಇವತ್ತು ಎಲ್ಲರೂ ಒತ್ತಡದ ಕೆಲಸದಲ್ಲಿದ್ದೀವಿ. ಹಾಗಾಗಿ ಈ ಹೊಸ ವರ್ಷದಿಂದ ಎಲ್ಲರೂ ದೃಢ ಸಂಕಲ್ಪ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿ ಇಟ್ಕೊಳ್ಳಿ. ಆರೋಗ್ಯ ಇದ್ದರೆ ಭಗವಂತ ತಮ್ಮೆಲ್ಲ ಯಶಸ್ಸನ್ನು ಸಂಪೂರ್ಣವಾಗಿ ತಮಗೆ ಸಿಗ್ತದೆ. ಆ ಒಂದು ಉದ್ದೇಶದಿಂದ, ಸದುದ್ದೇಶದಿಂದ ನಮ್ಮ ಸಂಸ್ಥೆ ರಾತ್ರಿ ಇಡೀ ಹಲವಾರು ಕೆಲಸಗಳನ್ನು, ಈ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಿದ್ಧರಾಗಿ ಬಂದು ನಮ್ಮೆಲ್ಲ ತಂಡದ ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲ ಪೋಷಕರು, ಅಕ್ಕಂದಿರು, ಮಾರ್ಗದರ್ಶಕರು ಮತ್ತು ಈ ಒಂದು ಭಾಗದಲ್ಲಿನ ಬಂದಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ, ಮತ್ತು ಅದಷ್ಟೇ ಅಲ್ಲದೆ ತಾವು ನಮ್ಮ ಕಾರ್ಯಕ್ರಮಗಳದೇ ಯಾವುದೇ ಕಾರ್ಯಕ್ರಮಗಳಿಗೂ ಸಾರ್ವಜನಿಕವಾಗಿ 4-6 ಜನಕ್ಕೆ ಜಾಗೃತಿ ಮೂಡಿಸೋಕ್ಕೆ ತಮ್ಮ ಒಂದು ಏನು ಸಮಯವನ್ನು, ಬೇರೆ ಕೆಲಸಗಳನ್ನು, ತಮ್ಮ ಕೆಲಸಗಳನ್ನು ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಾಧ್ಯಮ ನನ್ನ ಬಾಂಧವರಿಗೂ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಮತ್ತು ತಮ್ಮೆಲ್ಲರಿಗೂ ಏನು ಮಕರ ಸಂಕ್ರಾಂತಿ, ಈ ಸಮಸ್ತ ನಾಡಿನ ಜನತೆಗೆ ನಮ್ಮ ಕರ್ನಾಟಕದ ಏನು ನಮ್ಮ ರೈತರ ಚಿಂತನೆಗಳನ್ನು ಅವಲೋಕಿಸುವಂತಹ ಇವತ್ತು ರೈತರ ಚಿಂತನೆಗಳು ಎಲ್ಲ ಕಾಣೆ ಆಗ್ತಾ ಇದ್ದಾವೆ. ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ಸುಗ್ಗಿ ಸಂಭ್ರಮ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನಾವೆಲ್ಲ ನಗರ ಪ್ರದೇಶಗಳಿಗೆ ವಲಸೆ ಬಂದಿರೋದ್ರಿಂದ ನಗರಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಸಿ, ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿರೋ ಎಲ್ಲ ಯುವಕರಿಗೂ, ಅಕ್ಕಂದಿರಿಗೂ, ಮಾತಂದಿರು, ಅಣ್ಣಂದಿರು ಎಲ್ಲರೂ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಖುಷಿಯಾಗಿ ಆಚರಣೆ ಮಾಡೋಣ. ತಮ್ಮ ಎಲ್ಲ ಕಷ್ಟಗಳು ಆ ಸೂರ್ಯನಾರಾಯಣ ಸ್ವಾಮಿ ತಮಗೆ ಪರಿಹರಿಸಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.